ತರಕ್ಕೆ ಅವರು ದುಡಿದಿದ್ದಾರೆ. ನಾವೆಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ಪಕ್ಷವನ್ನ ಕಟ್ಟಿದ್ದೇವೆ. ನಾನೊಬ್ಬರೇ ಏನು ಪಾರ್ಟಿ ಕಟ್ಟಿಲ್ಲ, ಕಲೆಕ್ಟಿವ್ ಲೀಡರ್ಶಿಪ್, ಆಲ್ MLA ಕ್ಯಾಂಡಿಡೇಟ್ಸು, ಲೀಡರ್ಸು, ಆಫೀಸ್ ಬೇರರ್ಸು, ಸಿದ್ದರಾಮಯ್ಯ ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಈ ಪಕ್ಷದ ಮತ್ತೆ ಅಧಿಕಾರಕ್ಕೆ ನಾವು ತಂದಿದ್ದೇವೆ. ಅದನ್ನು ಉಳಿಸ್ಕೊಂಡು ಹೋಗಬೇಕು. ಉಳಿಸ್ಕೊಂಡು ಹೋಗೋ ದೃಷ್ಟಿಯಿಂದ ಅನೇಕ ಚರ್ಚೆಗಳನ್ನು ಮಾಡಿದ್ದೇವೆ, ಭೇಟಿ ಮಾಡಿದ್ದೇವೆ. ಸೊ ಆ ವಿಚಾರದಲ್ಲಿ ನಮ್ಮದು ರೋಡ್ ಮ್ಯಾಪು ಈಗ 2.5 ವರ್ಷ ಆಯಿತು. ನೆಕ್ಸ್ಟ್ 2.5 ವರ್ಷಕ್ಕೆ ಏನು ಹೊಸ ರೂಪ ಕೊಡಬೇಕು ಈ ರಾಜ್ಯಕ್ಕೆ ಅನ್ನೋದು ನಮ್ಮೆಲ್ಲರೂ ಕೂಡ ಅವರವರ ಅಭಿಪ್ರಾಯಗಳನ್ನು ನಾವೆಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಅದೇನು ಬಿಟ್ರೆ ಬೇರೆ ವಿಶೇಷ ಏನಿದೆ ಸರ್. 2.5 ವರ್ಷದ ರೋಡ್ ಮ್ಯಾಪ್ ಅಂದ್ರೆ ಅದು ಸಹಜವಾಗಿ ಶ್ರಮ ಪಟ್ಟಂತ DK ಶಿವಕುಮಾರ್ ಅವರಿಗೆ ಮೀಸಲಿರುವ ವರ್ಷಗಳು ಅಂತ ಆತರ ಏನಿಲ್ಲ. ಆತರ 2.5 ವರ್ಷ ಇದು ನನಗೆ ವೈಯಕ್ತಿಕವಾದ ವಿಚಾರ ಏನಿದೆ, ಶ್ರಮಕ್ಕೆ ನನ್ನ ವೈಯಕ್ತಿಕ ಎಲ್ಲ ಪಕ್ಷ ತೀರ್ಮಾನ ಮಾಡ್ತಿದೆ. ಎಲ್ಲಾರು ನಂದಾಗಿ ಸಿದ್ದರಾಮಯ್ಯ ಯಾವುದು ವೈಯಕ್ತಿಕವಾದ ವಿಚಾರ ಇಲ್ಲ. ನಾವೆಲ್ಲರೂ ಪಕ್ಷ ನಮ್ಮನ್ನು ಗುರುಸಿದೆ. ನಾವು ಪಕ್ಷಕ್ಕೆ ವಾಪಸ್ ಅಧಿಕಾರಕ್ಕೆ ತರಕ್ಕೆ ಇರಬೇಕು. ನಾವೆಲ್ಲರೂ ಸೇರಿ ಒಟ್ಟಿಗೆ ಇರುವಂತ ಮಂತ್ರಿಗಳು, MLAಗಳು, ಕಾರ್ಯಕರ್ತರು, ಚೇರ್ಮನ್ಗಳು, ಬ್ಲಾಕ್ ಅಧ್ಯಕ್ಷರುಗಳಿಂದ ಆದಿಯಾಗಿ ಎಲ್ಲರೂ ಕೂಡ ಕಾರ್ಯಕರ್ತರು, ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ಇರುವಂತ ಎಲ್ಲ ಲೀಡರ್ಗಳು ಒಟ್ಟಿಗೆ ಸೇರಿ ನಾವೆಲ್ಲ ಕೆಲಸ ಮಾಡ್ತೀವಿ. ಸರ್, 29ನೇ ತಾರೀಕು ದೆಹಲಿಯಲ್ಲಿ ಸಭೆ ಇದೆ ಎನ್ನುವಂಥದ್ದು ಸರ್. ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ತಮ್ಮ CM ಅವರ ಸಭೆ ಇದೆ. ನನಗೆ ಗೊತ್ತಿಲ್ಲ. ನಾನು 28 ಇಂದಿರಾ ಗಾಂಧಿ ಅವರ ಕೊಟ್ಟಂತ ನಮ್ಮ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಡಿಪಾರ್ಟ್ಮೆಂಟ್ ಅಲ್ಲಿ ಅಂಗನವಾಡಿ ಕಾರ್ಯಕ್ರಮದ ಒಂದು ಹೊಸ ಅಕ್ಕಪಡೆ ಅಂತ ಶುರು ಆಗ್ತಾ ಇದೆ. ಅದು ಇದೆ. ಇವತ್ತು ಸಂವಿಧಾನ ದಿನ ಇದೆ, ನಾಳೆ ಕ್ಯಾಬಿನೆಟ್ ಇದೆ, 29 ದೂರ ಇದೆ, ನೋಡೋಣ. ಸರ್, ತಾವೇನು ಅದಕ್ಕಿಂತ ಮುಂಚಿತವಾಗಿ ಹೋಗಿ ಅಂದ್ರೆ ಏನಾದ್ರು ಸೋನಿಯಾ ಗಾಂಧಿ ಅವರ ಭೇಟಿಗೆ, ರಾಹುಲ್ ಗಾಂಧಿ ಅವರ ಭೇಟಿಗೆ ಪ್ರಯತ್ನಿಸ್ತಿದ್ದೀರಿ ಅನ್ನೋ ಮಾಹಿತಿ ನನಗೆ ನೀವು ಬಿಟ್ಬಿಟ್ರೆ ಸ್ವಲ್ಪ ರೆಸ್ಟ್ ತಗೋಬೇಕು. ಸರ್, ಇದರ ನಡುವೆ ಆರ್ ಅಶೋಕ್ ಅವರು ಇವತ್ತು ಪ್ರೆಸ್ ಮೀಟ್ ಮಾಡಿ DK ಶಿವಕುಮಾರ್ ಅವರು ಒಕ್ಕಲಿಗ ನಾಯಕ ಅಲ್ಲ ಅಂತ ಹೇಳಿದ್ರು ಸರ್. ನಾನು ಯಾರು ಹೇಳಿದ್ದು ಒಕ್ಕಲಿಗ ನಾಯಕ ಅಲ್ಲ? ನನ್ನ ಒಕ್ಕಲಿಗ ನಾಯಕ ಅಂತ ಯಾವತ್ತೂ ನಾನು ಹೇಳಿಲ್ಲ. ನಾನೊಬ್ಬ ಕಾಂಗ್ರೆಸ್ ನಾಯಕ. ನಾನು ಕಾಂಗ್ರೆಸ್ ನಾಯಕ ಅಂತ ನಾನು ಒಪ್ಕೋತೀನಿ. ಒಕ್ಕಲಿಗ ನಾಯಕ ಅಂತ ಏನು ಹೇಳಿದ್ದೀನಿ ನಾನು? ಒಕ್ಕಲಿಗನಾಗ ಹುಟ್ಟಿದ್ದೀನಿ ಅಷ್ಟೇ. ಒಕ್ಕಲಿಗನಾಗ ಹುಟ್ಟಿದ್ದೀನಿ ನಾನು. ಅದರಲ್ಲಿ ನನಗೆ ಅನುಮಾನ ಏನಿಲ್ಲ. ನಾವು ನಮ್ಮ ಜಾತಿನ ಅವ್ರ ಜಾತಿ ನಾವು ಬಿಡಲ್ಲ ಅಂತ ಜಾತಿನೂ ಬಿಡುದಿಲ್ಲ, ಧರ್ಮನೂ ಬಿಡುದಿಲ್ಲ. ಅವರೇ ಒಕ್ಕಲಿಗ ನಾಯಕರು ಪದ ತಗೊಂಡು ಬ್ಯಾಡ್ಜ್ ಹಾಕೊಂಡು ಯಾರು ಅವರು ಬ್ಯಾಡ್ಜ್ ಬೇಕಾದ್ರೆ ವರ್ಷ ಕಳ್ಸ್ಕೊಡ್ತೀನಿ, ಹಾಕೊಳ್ಳಿ. ಅಶೋಕಣ್ಣ ಒಳ್ಳೆ ಪದವಿ ಇದೆ, ಚಕ್ರವರ್ತಿ ಅಶೋಕ್ ಅಂತ, ಸಾಮ್ರಾಟ್. ಸರ್ ನೀವು ಒಂದು ನಿಮಿಷ ಪ್ಲೀಸ್ ಸರ್. ತಾವು ಮತ್ತು ಸಿದ್ದರಾಮಯ್ಯ ಅವರು ಒಟ್ಟಾಗಿ ಸರ್ಕಾರವನ್ನು ಅಧಿಕಾರಕ್ಕೆ ಜೋಡೆತ್ತಿನ ರೀತಿ ಹೋದವರು ಸರ್. ಅವತ್ತು ತಮ್ಮ ಪ್ರಯತ್ನಕ್ಕೆ ಆಗ ಒಂದು ಫಲ ಸಿಗಲಿಲ್ಲ. ಪ್ರಯತ್ನಕ್ಕೆ ಫಲ ಅಥವಾ ಭಕ್ತಿಗೆ ಭಗವಂತನ ಒಲವು, ಇದೆಲ್ಲವೂ ಶುಭಗಳಿಗೆ ಶುಭ ಮುಹೂರ್ತ ಈಗ ಬಂದಿದೆಯಾ? ಇಬ್ರು ಜೊತೆಗೆ ಓಡಿಸ್ತಾ ಇದೀವಲ್ಲ ಸರ್ಕಾರ, ಎಲ್ಲ ಸೇರಿ ಒಟ್ಟಿಗೆ ಸರ್ಕಾರ ಜನಕ್ಕೂ ಎಲ್ಲ ಏನ್ ಬೇಕೋ ನಾವೆಲ್ಲ ಕೊಡ್ತಾ ಇದೀವಲ್ಲ. ಸರ್, ನೀವು ಪೆನ್ ಕೇಳಿದ್ರಿ ಸರ್, ಪೆನ್ನು ಪೇಪರ್. ನಿಮ್ ಕೈಗೆ ಪೆನ್ನು ಬಂತು, ಪೇಪರು ಬಂದಿತ್ತು, ಆದ್ರೆ ನಿಮ್ ಪೆನ್ನಿಗೆ ಕ್ಯಾಪ್ ಹಾಕಿಟ್ಟಿದ್ರು ಸರ್. ಸಿದ್ದರಾಮಯ್ಯ